ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಾರಿಗೆ ಮುಷ್ಕರ ಆರಂಭ ಆಗಲಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. 4 ನಿಗಮಗಳ ನೌಕರರು ಮುಷ್ಕರದಲ್ಲಿ ಭಾಗಿಯಾಗ್ತಾರೆ. ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗವಹಿಸುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಭೆಯ ಬಳಿಕ ಅನಂತ ಸುಬ್ರಾವ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಬೇಡಿಕೆ ಈಡೇರುವವರೆಗೂ ಕೂಡ ಮುಷ್ಕರವನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಬೆದರಿಕೆಗೆ ಬಗ್ಗಲ್ಲ ಅಂತ ಅನಂತ ಸುಬ್ಬರಾವ್ ಹೇಳಿದ್ದಾರೆ. 6 ಗಂಟೆಯಿಂದ ಸಾರಿಗೆ ಮುಷ್ಕರ ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಈಗ ಪ್ರತಿಭಟನೆಗೆ ಮುಂದಾಗಿರೋದು. ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆಯವರೆಗೂ ಕೂಡ ನಾಳೆ ಒಂದು ದಿನ ಮುಷ್ಕರವನ್ನ ನಡೆಸಬೇಡಿ ಅಂತ. ಅದರ ನಂತರ ನಡೆದಿರುವಂತಹ ಬೆಳವಣಿಗೆ ಇದು. ಮೀಟಿಂಗ್ ಅನ್ನು ನಡೆಸಲಾಗಿದೆ. ಅದಾದ ನಂತರ ಈ ಮೀಟಿಂಗ್ ನಲ್ಲಿ ಮುಷ್ಕರವನ್ನ ನಡೆಸುವಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಬಿಎಂಟಿಸಿ ಕೆಎಸ್ಆರ್ಟಿಸಿ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ನಾಳೆ ಮುಷ್ಕರ ನಡೆಸದಂತೆ ಹೈಕೋರ್ಟ್ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ಕೋರ್ಟ್ ಆದೇಶ ತಲುಪಿಲ್ಲ ಅಂತ ಹೇಳಿದ್ದಾರೆ. ಪಾರ್ಟಿ ಮಾಡಿದ್ರೆ ನಮಗೆ ನೋಟಿಸ್ ಬರಬೇಕಲ್ವಾ, ನಮಗೆ ಯಾವುದೇ ಕೋರ್ಟ್ ನೋಟಿಸ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಇನ್ನೂ ಕೂಡ ಕಾಲಾವಕಾಶ ಇದೆ, ಸಭೆ ಕರೆದು ನಮ್ಮ ಬೇಡಿಕೆ ಈಡೇರಿಕೆ ಮಾಡಲಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಕೈ ಬಿಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಅನಂತ ಸುಬ್ಬರಾವ್. ಸರ್ಕಾರ ನಮ್ಮ ಬೇಡಿಕೆಯನ್ನ ಈಡೇರಿಸಿದ್ರೆ ನಾವು ಪ್ರತಿಭಟನೆಯನ್ನ ಕೈ ಬಿಡೋದಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಕೈ ಜೋಡಿಸದ ಸಂಘಟನೆಗಳಿಗೂ ಮನವಿ ಮಾಡ್ತೀವಿ, ಮುಷ್ಕರಕ್ಕೆ ಸಹಕಾರವನ್ನ ನೀಡೋದಕ್ಕೆ ಕೊಡ್ತೀವಿ ಅಂತ ಮನವಿ ಮಾಡಿದ್ದಾರೆ. ಮುಷ್ಕರ ಶಾಂತಿಯುತವಾಗಿ ಇರಬೇಕು, ಹೆದರಿಕೆಗಳಿಗೆ ಬಗ್ಬೇಡಿ, ಜಗ್ಬೇಡಿ. ಸಾರಿಗೆ ನೌಕರರಿಗೆ ಅನಂತ ಸುಬ್ಬರಾವ್ ಮನವಿಯನ್ನ ಮಾಡಿದ್ದಾರೆ. ಕೋರ್ಟ್ ಆದೇಶದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ, ನಾವು ರೂಲ್ಸ್ ಪ್ರಕಾರ ಬದುಕಿದ್ದೀವಿ, ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅಗತ್ಯ ಇಲ್ಲ. ಸಾರಿಗೆ ನೌಕರರಿಗೆ ಅನಂತ ಸುಬ್ಬರಾವ್ ಅವರು ಹೇಳಿದ್ದಾರೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ಈಗ ಫಿಕ್ಸ್ ಆಗಿದೆ. ಸಾರಿಗೆ ಮುಷ್ಕರ ಪಕ್ಕ ಅಂತ ಸಾರಿಗೆ ನೌಕರರ ಸಮಿತಿ ಹೇಳಿದೆ. ಸಭೆಯ ನಂತರ ಅನಂತ ಸುಬ್ಬರಾವ್ ಮಾಹಿತಿ ಕೊಟ್ಟಿದ್ದಾರೆ. ಆದೇಶದಲ್ಲಿ ಜಂಟಿ ಕ್ರಿಯಾ ಸಮಿತಿಯನ್ನು ಪಾರ್ಟಿ ಮಾಡಿಲ್ಲ, ಹೈಕೋರ್ಟ್ ಆದೇಶ ನಮಗೆ ಅನ್ವಯಿಸಲ್ಲ ಅಂತ ಹೇಳಿದ್ದಾರೆ. ಈ ಹಿನ್ನೆಲೆ ಮುಷ್ಕರ ಫಿಕ್ಸ್ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಈ ಮುಷ್ಕರ ಆರಂಭ ಆಗುತ್ತೆ. ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರದಲ್ಲಿ ಭಾಗವಹಿಸಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಸಭೆಯನ್ನು ನಡೆಸಲಾಯಿತು. ಸಭೆಯ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿಗಳ ಜೊತೆಗೆ ನಡೆದಂತಹ ಮೀಟಿಂಗ್ ವಿಫಲ ಆಯಿತು. ಅದರ ಬೆನ್ನಲ್ಲೇ ಮುಷ್ಕರವನ್ನ ನಡೆಸುವಂತಹ ತೀರ್ಮಾನವನ್ನ ತೆಗೆದುಕೊಳ್ಳಲಾಯಿತು. ಆದರೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ನಾಳೆ ಒಂದು ದಿನದ ಮಟ್ಟಿಗೆ ಪ್ರತಿಭಟನೆಯನ್ನ ನಡೆಸದಂತೆ ಸೂಚನೆಯನ್ನ ಕೊಟ್ಟಿತ್ತು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿದ್ಯಾ, ಪ್ರತಿಭಟನೆಗೆ ಸಂಬಂಧಪಟ್ಟಂತೆ, ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಈಗ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ನಾಳೆ 6 ಗಂಟೆಯಿಂದಲೇ ಪ್ರತಿಭಟನೆ ಮುಷ್ಕರ ಆರಂಭ ಆಗುತ್ತೆ ಅಂತ. ಸೊ ಯಾವೆಲ್ಲ ಭಾಗಕ್ಕೆ, ಅಂದ್ರೆ ಇಡೀ ರಾಜ್ಯಾದ್ಯಂತ ಜನರಿಗೆ ಯಾವ ರೀತಿಯಾಗಿ ಒಂದು ಪ್ರತಿಭಟನೆಯ ಬಿಸಿ ತಟ್ಟತೆ ಹಾಗಾದ್ರೆ? ಮಧುಕರ್, ಈಗ ಆಲ್ರೆಡಿ ಸಾರಿಗೆ ನೌಕರರು ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ನಾಳಿನ ಮುಷ್ಕರಕ್ಕೆ. ನಾಳೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿಗೆ ಬಸ್ಗಳನ್ನು ನಿಲ್ಲಿಸಿ ಮುಷ್ಕರಕ್ಕೆ ಮುಂದಾಗಿರುವಂಥದ್ದು. ಹಾಗಿದ್ರೆ ಯಾವ ರೀತಿಯಾಗಿರುತ್ತೆ ಈ ಮುಷ್ಕರ ಅನ್ನುವಂಥದ್ದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆ ಸಾರಿಗೆ ಮುಖಂಡರಾಗಿರುವಂತಹ ಅನಂತ ಸುಬ್ರಾವ್ ಅವರೇ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ನೀವು ಘೋಷಣೆ ಮಾಡಿದ್ದೀರಾ ನಾಳೆಯಿಂದ ಮುಷ್ಕರ ನಡೆಯುತ್ತೆ ಅಂತ. ಯಾವ ರೀತಿ ಇರುತ್ತೆ ನಿಮ್ಮ ಮುಷ್ಕರ? ಯಾರು ವರ್ಕರ್ಸು ಡಿಪೋಗಳಿಗೆ ಬಂದು ಬಸ್ ಆಪರೇಟ್ ಮಾಡೋದಿಲ್ಲ, ಮನೆಗಳಲ್ಲೇ ಇರಿ ಅಂತ ನಾವು ಕರೆ ಕೊಟ್ಟಿದ್ದೀವಿ. ಯಾವುದೇ ರ್ಯಾಲಿಗಳು ಹಮ್ಮಿಕೊಂಡಿಲ್ಲ, ಹಲವಾರು ಕಾರಣಗಳಿಗೋಸ್ಕರ. ಅದರಿಂದ ಸಾರಿಗೆ ನಿಗಮದಲ್ಲಿರುವಂಥ 23,000 ಬಸ್ಸುಗಳು ಯಾವುದೂ ಹೊರಗಡೆ ಬರೋದಿಲ್ಲ. ಸೊ ಈಗ ಆಲ್ರೆಡಿ ನೌಕರರು, ನಿಮ್ಮಲ್ಲಿ ಸಾಕಷ್ಟು ಸಂಘಟನೆಗಳಿದೆ. ಒಂದಷ್ಟು ಸಂಘಟನೆಯ ನೌಕರರು ಏನು ಕೇಳ್ತಾ ಇದ್ದಾರೆ, ನಿಮಗೆ ಇಂಥ ತದ್ವಿರುದ್ಧವಾದಂತಹ ಬೇಡಿಕೆಗಳನ್ನು ಅವರು ಮುಂದಿಟ್ಟಿದ್ರು, ಅವ್ರು ಯಾರು ಕೂಡ ರಸ್ತೆಗಿಳಿಯಲ್ವಾ? ಒಂದು ತದ್ವಿರುದ್ಧವಾದ ಬೇಡಿಕೆಗಳು ಯಾರ್ದು ಇಲ್ಲ. ಇನ್ಫ್ಯಾಕ್ಟ್ ಇನ್ನೊಂದು ಆ ಕೂಟದವ್ರದ್ದು ಕೂಡ ಇದೇ ಸಮಾನ ವೇತನ ಕೊಡಿ ಅಂತ. ನಾವೇನು ಅದನ್ನೇ ವಿರೋಧ ಮಾಡಿಲ್ಲ. ಯಾವುದು ವಿರೋಧಾಭಾಸವಾದಂಥ ಡಿಮಾಂಡ್ಗಳಿಲ್ಲ. ಅವ್ರಿಗೇನಾಗಿದೆ,
ಸರ್ಕಾರಿ ನೌಕರರು ಅಂತ ಹೋದರು, 7ನೇ ವೇತನ ಅಂತ ಹೋದರು, ಏನೇನೋ ಆಗಿ ಇಲಾಗ ಹೊಡೆದ್ರು. ಆದ್ದರಿಂದ ನಮ್ಮ ಜೊತೆ ಬರಲಿಕ್ಕೆ ಅವ್ರಿಗೊಂಥರ. ಇವಾಗ ಅವ್ರಿಗೂ ಕೂಡ ಚೀಫ್ ಮಿನಿಸ್ಟರ್ ಕೊಡಲಿಲ್ವಲ್ಲ. ನಮಗೆ ನಾವು ಹೋದಾಗ 2 ಅವರ್ ಇವತ್ತು ಮಾತುಕತೆ ಆಯಿತು. ಅದರಲ್ಲಿ ಶ್ರೀನಿವಾಸ ಮೂರ್ತಿ ಕಮಿಟಿ ಹೇಳಿದಂಗೆ 700 ಕೋಟಿ ಚಿಲ್ಲರೆ ಕೊಡ್ತೀವಿ ಅಂತ ಹೇಳಿದರು, 1800 ಕೋಟಿಗೆ. ಅದೇ ನಮಗಾದ್ರು ಏನೋ ಒಂದಿಷ್ಟು ಆಫರ್ ಬಂತು. ಆಮೇಲೆ ನಮ್ಮ ಡಿಮಾಂಡ್ನ ಸೆಷನ್ ಆದಮೇಲೆ ಮಾತನಾಡ್ತೀವಿ ಅಂತ ಹೇಳಿದರು. 2 ಅವರ್ ಚರ್ಚೆ ಆಯಿತು. ಆದರೆ ನಮಗೆ ಸಮರ್ಪಕವಾಗಿರಲಿಲ್ಲ. ನಾವು ಬ್ರೇಕ್ ಮಾಡಿ ಬಂದ್ವಿ, ಮುಷ್ಕರ ನಡೆಸ್ತೀವಿ ಅಂಥೇಳಿ. ಅವ್ರದ್ದಂಥದ್ದು ಏನೂ ಇಲ್ಲ, ಸ್ಟ್ರೈಕ್ ಕರೆ ಅವರೇನು ಕೊಟ್ಟಿರಲಿಲ್ಲ. ಆದ್ದರಿಂದ ಅವರು ಸ್ಟ್ರೈಕ್ ಬ್ರೇಕ್ ಮಾಡೋಕ್ಕಾಗೋದಿಲ್ಲ. ಸರ್, ಈಗ ಆಲ್ರೆಡಿ ಕೋರ್ಟ್ ಆದೇಶ ಮಾಡಿದೆ, ನಾಳೆ ಒಂದು ದಿನ ನಿಮ್ಮ ಮುಷ್ಕರವನ್ನ ಮುಂದೂಡಿ ಅಂತ ಹೇಳಿ. ಕೋರ್ಟ್ ಆದೇಶಕ್ಕೆ ಏನಾದರೂ ನೀವು ಮುಷ್ಕರವನ್ನ ಮುಂದೂಡ್ತೀರಾ ಕೋರ್ಟ್ ಆದೇಶದ ಮೇರೆಗೆ? ಇಲ್ಲ, ಒಂದೇನಂದ್ರೆ ನಾವು ನೋಡಿಲ್ಲ, ನಮಗೆ ಸರ್ವ್ ಆಗಿಲ್ಲ. ಅಫಿಷಿಯಲಿ ಆರ್ಡರ್ ಸರ್ವ್ ಆಗಬೇಕು, ಮತ್ತು ನಮ್ಮ ಗಮನಕ್ಕೂ ಬಂದಿಲ್ಲ. ಅದರಿಂದ ಹಾಗೆ ಬಂದರೆ ನಾವು ಅದನ್ನು ನೋಡ್ತೇವೆ. ಬಟ್ ಬೆಳಗ್ಗೆ ಅಂತ ಇವತ್ತಿಂದಲೇ ಎಲ್ಲ ಶುರುವಾಗ್ಬಿಟ್ಟಿದೆ ಹಲವಾರು ಕಡೆ ಸ್ಟ್ರೈಕು. ಆದ್ದರಿಂದ ಮುಂದೂಡೋ ಪ್ರಶ್ನೆನೇ ಅಲ್ಲಿ ಬರೋದಿಲ್ಲ. ಬಟ್ ಎನಿವೇ, ವಿ ವಿಲ್ ಸಿ ವಾಟ್ ಈಸ್ ದಿ ಕೋರ್ಟ್ ಜಡ್ಜ್ಮೆಂಟ್ ಆ್ಯಂಡ್ ವಾಟ್ ದಿ ಕೋರ್ಟ್ ಹಸ್ ಸೆಡ್ ಅಬೌಟ್ ದಿ ಸ್ಟ್ರೈಕ್. ಅದು ನೋಡಿ ನಂತರದ ನಾವು ಆ್ಯಕ್ಷನ್ ತಗೊಳ್ತೀವಿ. ಸರ್, ಈಗ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಬಾರದು ಅಂತ ಹೇಳಿ 4 ನಿಗಮಗಳು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ, ಎಸ್ಮಾವನ್ನ ಜಾರಿ ಮಾಡಿದೆ. ಅದರ ಜೊತೆಗೆ ನೋಟಿಸ್ ಕೊಟ್ಟು ನೀವೇನಾದ್ರೂ ಮುಷ್ಕರದಲ್ಲಿ ಭಾಗಿಯಾದ್ರೆ ನಿಮ್ಮ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಇವತ್ತು ಆಗಲೇ ಶುರುವಾಗ್ಬಿಟ್ಟಿದೆ ಸ್ಟ್ರೈಕು. ಅವರ ಎಸ್ಮಾ ಬಸ್ಮಾ ಏನೇನು ಹೆದರಿಕೆ ಹಾಕಿದ್ರು ಕೂಡ ಹಲವಾರು ಡಿಪೋಗಳಲ್ಲಿ ಸ್ಟ್ರೈಕ್ ಆಗಿರೋ ರಿಪೋರ್ಟ್ಗಳು ಬರ್ತಾ ಇವೆ. ಆದ್ದರಿಂದ ಸ್ಟ್ರೈಕ್ ನಾವು ನಿಲ್ಲಿಸೋಕ್ಕಾಗಲ್ಲ. ಅವ್ರೇನಾದ್ರು ಆ್ಯಕ್ಷನ್ ತಗೊಳ್ಳಿ. 1,15,000 ಜನ ಮೇಲೆ ಏನು ಆ್ಯಕ್ಷನ್ ತಗೊಳ್ತಾರೆ? ನಮ್ಮನ್ನೆಲ್ಲ ಜೈಲಿಗೆ ಹಾಕ್ತಾರ? ಇದೆಲ್ಲ ಮಾಮೂಲಿ. ಅವ್ರು ಹೆದರಿಸ್ತಾರೆ, ಹೆದರಿಸ್ಕೊಳ್ಳಿ. ಬಟ್ ಜನರಿಗೆ ಅನ್ಯಾಯ ಆಗಿರುವಂಥ ಒಂದು ಪ್ರಜ್ಞೆ ಬಂದಿರೋದ್ರಿಂದ ಇಟ್ ಹ್ಯಾಸ್ ಬಿಕಮ್ ದಿ ಐಡಿಯಾಲಜಿ ಆಫ್ ದಿ ಮಾಸಸ್. ಸೊ ಮಾಸ್ ಆಫ್ ವರ್ಕರ್ಸ್ ಈ ಹೋರಾಟದಿಂದ ಹಿಂತೆಗೆಯೋದಿಲ್ಲ. ಮತ್ತು 2012ರಿಂದ 2012, 16, 2023 ಈ ಜಂಟಿ ಸಮಿತಿ ಏನಿದೆ, ಕ್ರಿಯಾ ಸಮಿತಿ, ಇದು ವೇಜ್ ನೆಗೋಸಿಯೇಷನ್ ಅಗ್ರಿಮೆಂಟ್ ಮಾಡಿರೋದು. ಆದ್ದರಿಂದ ಈ ಸಮಿತಿ ಬಗ್ಗೆ ಜನಗಳಿಗೆ ನಂಬಿಕೆ ಇದೆ. ಜನಗಳು ನಮ್ಮ ತೀರ್ಮಾನದ ಜೊತೆ ನಿಂತ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಈಗ ನಾಳೆ ಎಷ್ಟು ಗಂಟೆಯಿಂದ ನಿಮ್ಮ ಮುಷ್ಕರ ಶುರುವಾಗುತ್ತೆ? ಆಕ್ಚುಲಿ ನಮ್ಮ ನೋಟಿಸ್ ಪ್ರಕಾರ ನಾಳೆ 6 ಗಂಟೆಯಿಂದಲೇ ಶುರುವಾಗುತ್ತೆ. ಬಟ್ ಹಲವಾರು ಡಿಪೋಗಳಲ್ಲಿ ನೈಟ್ ಬಸ್ಗಳು ಕಳಿಸ್ತಾ ಇವತ್ತಾಗಲೇ ಸ್ಟ್ರೈಕ್ ಶುರು ಮಾಡಿಬಿಟ್ಟಿದ್ದಾರೆ. ಅದನ್ನ ಮುಷ್ಕರದ ಹವಾ ಆಗಲೇ ಹೊಡೆಯೋದಕ್ಕೆ ಶುರುವಾಗಿದೆ. ಸರ್, ನಾಳೆ ಏನಾದರೂ ಬಹುತೇಕ ಬಸ್ಗಳೇನಾದರೂ ರಸ್ತೆಗಿಳಿದ್ರೆ ನಿಮ್ಮ ಮುಷ್ಕರ ವಿಫಲ ಅಂತಾನ ಅಥವಾ ಹೇಗೆ? ನೋಡೋಣ, ನಾಳೆ ನಾನು ನೀವು ಎಲ್ಲ ಇರ್ತೀವಲ್ಲ. ಅಲ್ಲ, ಹಂತ ಹಂತವಾಗಿ ಏನಾದರೂ ನಿಮ್ಮ ಮುಷ್ಕರ ಇಲ್ಲಿ ಏನಾಗುತ್ತೆ, ಟ್ರಾನ್ಸ್ಪೋರ್ಟಲ್ಲಿ ಒಂದು ವಿಶೇಷ ಇದೆ. ಕೆಲವು ಕಡೆ ಕಮ್ಯುನಿಕೇಷನ್ ಸರಿಯಾಗಿರಲ್ಲ, ಬಸ್ಗಳು ನಡೆಸ್ತಾರೆ. ಆಮೇಲೆ ಎಲ್ಲರ ಹತ್ರ ಮೊಬೈಲ್ ಇದೆಯಲ್ಲ, ನೋಡ್ತಿರ್ತಾರೆ. ಸ್ಟೇಗಳಾಯ್ತು ಅಂದ್ರೆ ಅವ್ರ ಹತ್ರ ಗಾಡಿ ವಾಪಸ್ ತಗೊಂಡು ಹೋಗ್ತಾರೆ. ಹಾಗೂ ಇರುತ್ತೆ. ಇಲ್ಲಿ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ. ಸರ್, ಈಗ ಸಂಜೆ ಒಳಗಡೆ ಈಗ ಆಲ್ರೆಡಿ ಮುಗಿತಾ ಬಂತು. ನಿಮಗೆ ನಾಳೆ ಬೆಳಗ್ಗೆ ಒಳಗಡೆ ನೋಟಿಸ್ ತಲುಪಿದ್ರೆ ನೀವು ಮುಷ್ಕರವನ್ನ ಕೈ ಬಿಡ್ತೀರಾ? ನೋಡೋಣ ಅದ್ರಲ್ಲಿ ಏನಿದೆ ನೋಟಿಸಲ್ಲಿ ಅಂತ. ನೋಡೋಕೆ ಮುಂಚೆ ನಾವು ಹೆಂಗೆ ಹೇಳೋಣ ಅದನ್ನ. ಸೊ ಸಾಕಷ್ಟು ಜನ 1 ಕೋಟಿ ಜನ ನಿಮ್ಮ ಬಸ್ಗಳಲ್ಲಿ ಓಡಾಟ ನಡೆಸ್ತಾರೆ ಸರ್, 4 ನಿಗಮದ ಬಸ್ಗಳಲ್ಲಿ. ಸೊ ಅಂತವರಿಗೆ ತೊಂದರೆ ಆಗಲ್ವಾ? ಈ ಆಲೋಚನೆ ಮುಖ್ಯಮಂತ್ರಿಗಳಿಗಿರಬೇಕಾಗಿತ್ತು. ನಮಗೆ ಆಲೋಚನೆ ಇದ್ದಿದ್ರಿಂದ ಡಿಸೆಂಬರ್ 31 ಸ್ಟ್ರೈಕ್ನ ವಾಪಸ್ ತಗೊಂಡ್ವಿ. ಮುಖ್ಯಮಂತ್ರಿ ಕೇಳಿದ್ರು ಅಂತ. ಜುಲೈ 4 6ನೇ ತಾರೀಕು ಕರಿತೀನಿ ಮತ್ತೆ 6 ದಿವಸ ಆದಮೇಲೆ ಇದ್ರು. 15ನೇ ತಾರೀಕುವರೆಗೆ ನಾವು ಕಾದ್ವಿ. ಆಮೇಲೆ ಸ್ಟ್ರೈಕ್ ನೋಟಿಸ್ ಕೊಟ್ಟಿದ್ದೀವಿ. ಜನಗಳ ಬಗ್ಗೆ ಕಾಳಜಿ ಇದ್ದಿದ್ದರಿಂದ ನಾವು ಈ ಸ್ಟ್ರೈಕ್ ನಿಧಾನ ಮಾಡಿದ್ವಿ. ಬಹುಶಃ ಅದು ಗೌರ್ಮೆಂಟ್ ನಮ್ಮ ವೀಕ್ನೆಸ್ ಅಂತ ಹೇಳ್ಕೊಳ್ತೇನೋ. ಇವತ್ತು ಕೂಡ ಸಂಪೂರ್ಣವಾಗಿ ನಮ್ಮ ಬೇಡಿಕೆಗಳ ಬಗ್ಗೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಲಿಲ್ಲ. ಆದ್ದರಿಂದ ಜನಗಳಿಗೆ ತೊಂದರೆ ಆಗುತ್ತೆ, ಅವ್ರು ನಮ್ಮನ್ನು ಕ್ಷಮಿಸಬೇಕು. ಬಟ್ ನಮ್ಮ ಬೇಡಿಕೆ ಈಡೇರಿದ ತಕ್ಷಣ ಸೇವೆಗೆ ವಾಪಸ್ ಬರ್ತೀವಿ. ಸರ್, ಏನಾದರೂ ನಿಮಗೆ ಸಿಎಂ ಈಗಲೂ ಕೂಡ ಕರೆದು ನಿಮ್ಮ ಬೇಡಿಕೆಗಳನ್ನು ಸ್ವಲ್ಪ ಮಟ್ಟಿಗೆ ಈಡೇರಿಕೆ ಮಾಡ್ತೀವಿ ಬನ್ನಿ ಅಂದರೆ ನೀವು ಒಪ್ಪಿಗೆ ಇದೆಯಾ? ಕರೆದು ಮಾತಾಡಲಿ. ಇವಾಗ ಅವ್ರ ಮುಂದಿರೋದು 1000 ಕೋಟಿ ಅಷ್ಟೇ. ಉಳಿದಿದ್ದು ಸಾರಿಗೆ ನಿಗಮ ಕೊಡೋದು. ಆ 1000 ಕೋಟಿ ಕೊಡ್ತೀವಿ ಅಂತ ಒಂದು ಫೋನ್ ಮಾಡಿ ಹೇಳಿ ಸಾಕು. ಈಗ ಆಲ್ರೆಡಿ 720 ಕೋಟಿ ಕೊಡ್ತೀವಿ ಅಂತ ಒಪ್ಪಿದ್ದಾರೆ. 1000 ಕೋಟಿ ಕೊಡ್ತೀವಿ, 2 ಇನ್ಸ್ಟಾಲ್ಮೆಂಟ್ ಕೊಡಲಿ, 3 ಇನ್ಸ್ಟಾಲ್ಮೆಂಟ್ ಕೊಡಲಿ, 2 ಬೇಡ ಅಂತಾರೆ. ಫೋನ್ ಮಾಡಿ ಹೇಳಿ. ಸಿದ್ದರಾಮಯ್ಯ ಧ್ವನಿ ನಂಗೆ ಗೊತ್ತಿದೆ. ಸೊ
ಸೊ ನೀವು ನಾಳೆ ಮುಷ್ಕರವನ್ನ ಯಾವುದೇ ಕಾರಣಕ್ಕೂ ಕೈ ಬಿಡುವಂತ ಮಾತಿಲ್ಲ. ಪ್ರಶ್ನೆ ಇಲ್ಲ. ಓಕೆ, ನೋಡಿದ್ರಲ್ಲ ಮಧುಕರ್, ಈಗ ಮುಷ್ಕರವನ್ನ ನಾವು ಮಾಡೇ ಮಾಡ್ತೀವಿ. ಈಗ ಆಲ್ರೆಡಿ 720 ಕೋಟಿ ಕೊಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನು 1000 ಕೋಟಿ ಇರುತ್ತೆ. ಆ 1000 ಕೋಟಿಯನ್ನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟರು ಕೂಡ ನಮಗೆ ಒಪ್ಪಿಗೆ ಇದೆ. ಅವರು ಸಭೆನೇ ಕರಿಬೇಕು ಅಂತ ಏನಿಲ್ಲ, ಅವರು ಫೋನ್ ಮುಖಾಂತರ ನಮಗೆ ಫೋನ್ ಮಾಡಿ ತಿಳಿಸಿದ್ರು ಕೂಡ ನಾವು ಮುಷ್ಕರವನ್ನ ಕೈ ಬಿಡೋದಕ್ಕೆ ರೆಡಿ ಇದೀವಿ. ಆದ್ರೆ ಬೇಡಿಕೆಗಳು ಈಡೇರುವವರೆಗೂ ಕೂಡ ನಾವು ಮುಷ್ಕರವನ್ನ ಕೈ ಬಿಡುವಂತ ಮಾತೇ ಇಲ್ಲ. ಅವರು ಬೇಡಿಕೆಗಳನ್ನ ಈಡೇರಿಕೆ ಮಾಡಿದ್ರೆ ಮಾತ್ರ ನಾವು ಮುಷ್ಕರವನ್ನ ಕೈ ಬಿಡ್ತೀವಿ ಅನ್ನುವಂತಹ ಪಟ್ಟನ್ನ ಈಗ ಆಲ್ರೆಡಿ ಸಾರಿಗೆ ಮುಖಂಡರು ಇಟ್ಟಿರುವಂತದ್ದು. ಮಧುಕರ್, ಥ್ಯಾಂಕ್ ಯು ವಿದ್ಯಾ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.